ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಯಾರ್ಯಾರು ಪ್ರತಿ ತಿಂಗಳು ಕೂಡ ರೇಷನ್ನ ತಗೋತಾ ಇದ್ದೀರಾ ಅವರಿಗೆ ಈ ಒಂದು ಗುಡ್ ನ್ಯೂಸ್ ಆಗಿರುತ್ತೆ. ಏನೊಂದು ಗುಡ್ ನ್ಯೂಸ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗಲೇ ಯಾರು ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯಡಿ ಯಾರು ಪ್ರತಿ ತಿಂಗಳು ಕೂಡ ರೇಷನ್ನ ತಗೋತಾ ಇದ್ದಾರೆ ಅವರಿಗೆ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಒಂದು ಅನ್ನಭಾಗ್ಯ ಯೋಜನೆಯ ಹಣ ಕುರಿತಾಗಿ ಮತ್ತು ನಿಮ್ಗೆಲ್ಲರಿಗೂ ಕೂಡ ಒಂದು ಕನ್ಫ್ಯೂಷನ್ ಮತ್ತು ಡೌಟ್ ಇದೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕುರಿತಾಗಿ. ಮೊದಲು ಈ ಒಂದು ಡೌಟ್ ಬಗ್ಗೆ ಒಂದು ಸಾಲ್ವ್ನ ಮಾಡ್ತೀನಿ. ಇಲ್ಲಿ ಏನಂದರೆ ಇವಾಗ ಅನ್ನಭಾಗ್ಯ ಯೋಜನೆಯಡಿ ನಿಮಗೆ ಪ್ರತಿ ತಿಂಗಳು ಕೂಡ 5 kg ಅಕ್ಕಿನ ಕೊಡ್ತಿರೋ. ಇಲ್ಲಿ ಲಾಸ್ಟ್ ತಿಂಗಳಲ್ಲಿ ಏನಾಗಿದೆ ಅಂದರೆ ನಿಮಗೆ ಅನ್ನಭಾಗ್ಯ ಯೋಜನೆಯಡಿ 15 kg ಅಕ್ಕಿ ಸಿಗ್ತಿದೆ. ಹಾಗಾದರೆ ಇವಾಗ ಏಪ್ರಿಲ್ ತಿಂಗಳಲ್ಲೂ ಕೂಡ ಇವಾಗ 15 kg ಸಿಗುತ್ತಾ? ಮತ್ತು ಇವಾಗ ರಾಜ್ಯ ಸರ್ಕಾರದಿಂದ ಏನೊಂದು ಗುಡ್ ನ್ಯೂಸ್ ಬಂದರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಅನ್ನಭಾಗ್ಯ ಯೋಜನೆಯಡಿ ನಿಮಗೆ ಮಾರ್ಚ್ ತಿಂಗಳಲ್ಲಿ 15 kg ಅಕ್ಕಿನ ಕೊಟ್ಟಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರದವರು ಏನು ಮಾಡಿದ್ರು ಅಂದರೆ ಇಲ್ಲಿ ಫೆಬ್ರವರಿ ತಿಂಗಳಲ್ಲಿ ಒಂದು ನೋಟಿಸ್ನ ಹೊರಡಿಸಿದ್ರು. ಏನಂದರೆ ನಾವು ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯಡಿ ಫೆಬ್ರವರಿ ತಿಂಗಳಿಂದ ಯಾವುದೇ ಥರದ ಹಣನ ಕೊಡಲ್ಲ. ಇನ್ನು ಫೆಬ್ರವರಿ ತಿಂಗಳಾದಮೇಲೆ ಅಥವಾ ಫೆಬ್ರವರಿ ತಿಂಗಳಿಂದ ನಾವು ಅನ್ನಭಾಗ್ಯ ಯೋಜನೆಯಡಿ 10 kg ಅಕ್ಕಿನ ಕೊಡ್ತೀವಿ ಮತ್ತು ಅನ್ನಭಾಗ್ಯ ಯೋಜನೆನ ಸ್ಟಾಪ್ ಮಾಡ್ತೀವಿ. ಅಂದರೆ ಅನ್ನಭಾಗ್ಯ ಯೋಜನೆಯಡಿ ಏನು ಹಣನ ಕೊಡ್ತಾ ಇದ್ದೀವಿ ಅದನ್ನು ನಾವು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ರು. ಅದರಿಂದ ನಿಮ್ಗೆ ಏನಾಯ್ತು ಅಂದರೆ ಅನ್ನಭಾಗ್ಯ ಯೋಜನೆಯಡಿ ಫೆಬ್ರವರಿ ತಿಂಗಳಲ್ಲಿ ಯಾವುದೇ ಥರದ ಅಕ್ಕಿ ಹಣ ಬಂದು ನಿಮಗೆ ಜಮೆ ಆಗಿಲ್ಲ. ಮತ್ತು ಇವಾಗ ಫೆಬ್ರವರಿ ತಿಂಗಳಲ್ಲಿ ನಿಮಗೆ 10 kg ಅಕ್ಕಿನ ಕೊಡಬೇಕಾಗಿತ್ತು. 10 kg ಅಕ್ಕಿನ ಕೊಡ್ತೀವಿ ಅಂತ ಒಂದು ನೋಟಿಫಿಕೇಶನ್ ಕೂಡ ಓಡಿಸಿದ್ರು. ಆದರೆ ಫೆಬ್ರವರಿ ತಿಂಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಕೂಡ 10 kg ಅಕ್ಕಿನ ಕೊಡೋಕ್ಕಾಗಿರಲಿಲ್ಲ. ಪೆಂಡಿಂಗ್ ಆಯಿತು ಆ ಒಂದು ಅಕ್ಕಿ ಹಣನ ಕೊಡೋದು ಬೇಡ, ಫೆಬ್ರವರಿ ತಿಂಗಳಲ್ಲಿ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ದೀವಿ ಅಂದ್ಬಿಟ್ಟು ನಿಮಗೆ ಮಾರ್ಚ್ ತಿಂಗಳಲ್ಲಿ ಏನು ಮಾಡಿದ್ರು ಅಂದರೆ ಫೆಬ್ರವರಿ ತಿಂಗಳದ್ದು 5 kg ಅಕ್ಕಿ ಏನು ಕೊಡಬೇಕಾಗಿತ್ತಲ್ಲ ಎಕ್ಸ್ಟ್ರಾ ಅದನ್ನ ಆ್ಯಡ್ ಮಾಡಿಬಿಟ್ಟು ನಿಮಗೆ ಮಾರ್ಚ್ ತಿಂಗಳಲ್ಲಿ 15 kg ಅಕ್ಕಿನ ಕೊಟ್ಟರು. ಇವಾಗ ಮಾರ್ಚ್ ತಿಂಗಳಲ್ಲಿ 15 kg ಅಕ್ಕಿ ಬಂದಿದೆಯಲ್ಲ, ಇವಾಗ ನಮಗೆ ಒಂದು ಏಪ್ರಿಲ್ ತಿಂಗಳಲ್ಲೂ ಕೂಡ 15 kg ಅಕ್ಕಿ ಬರುತ್ತಂತಲೂ ಕೂಡ ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ಇಲ್ಲಿ ನೋಡಿ, ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ 15 kg ಅಕ್ಕಿ ಬರೋದಿಲ್ಲ. ನಿಮಗೆ 10 kg ಮಾತ್ರ ನಿಮಗೆ ಒಂದು ಅಕ್ಕಿ ಸಿಗುತ್ತೆ ಪ್ರತಿ ವ್ಯಕ್ತಿಗೆ, ಸರಿನಾ? ಮತ್ತು ಇವಾಗ ರಾಜ್ಯ ಸರ್ಕಾರದಿಂದ ಏನೊಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತ ನೀವು ಕೂಡ ಕೇಳ್ಬೋದಾಗಿರುತ್ತೆ. ಇಲ್ಲಿ ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ, ಅನ್ನಭಾಗ್ಯ ಯೋಜನೆಯಡಿ ಹಣ ಎಲ್ಲ ಕೂಡ ಜಮೆ ಆಗಿಬಿಟ್ಟಿದೆಯಾ, ಇನ್ನೂ ಏನಾದರೂ ಜಮೆ ಆಗಬೇಕಾ ಅಂತ. ಯಾಕೆಂದರೆ ಗೃಹಲಕ್ಷ್ಮಿ ಆದರೆ ನಿಮಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರ್ತಿತ್ತು. ಆದರೆ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಬದಲು ಹಣ ಏನು ಬರಬೇಕಾಗಿತ್ತಲ್ಲ ಅದು 2 ತಿಂಗಳಿಗೊಂದ್ಸಲಿ, 3 ತಿಂಗಳಿಗೊಂದ್ಸಲಿ, 4 ತಿಂಗಳಿಗೊಂದ್ಸಲಿ ಆ ರೀತಿ ಹಣನ ಜಮೆ ಮಾಡ್ತಾ ಬಂದರು. ಅದರಿಂದ ನಿಮ್ಗೆ ಏನಾಗಿದೆ ಅಂದರೆ ಅನ್ನಭಾಗ್ಯ ಯೋಜನೆಯಡಿ ಸರ್ಕಾರದವರು ಇನ್ನೂ ಹಣ ಕೊಡಬೇಕಾ, ಹಣ ಕೊಡಬಾರ್ದಾ, ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆಯಾ ಅನ್ನೋದೇ ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಆಗಿರುತ್ತೆ. ಇವಾಗ ನಿಮಗೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ನ ಬಂದೆ. ಇಲ್ಲಿ ಜನವರಿ ತಿಂಗಳವರೆಗೂ ಕೂಡ ನಿಮಗೆ ಅನ್ನಭಾಗ್ಯ ಯೋಜನೆಯಡಿ ಸರ್ಕಾರದವರು ನಿಮಗೆ ಹಣನ ಹಾಕಬೇಕಾಗತ್ತೆ. ಯಾಕೆಂದರೆ ಜನವರಿ ತಿಂಗಳವರೆಗೂ ಏನು ಮಾಡಿದ್ದಾರೆ ಅಂದರೆ ನಿಮಗೆ ಬರೀ 5 kg ಅಕ್ಕಿನ ಕೊಟ್ಟಿದ್ದಾರೆ. ಅದ್ರ ಬದಲು ಹಣನ ಹಾಕೋದನ್ನ ಇನ್ನೂ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಕೆಲವ್ರಿಗೆ ಮಾತ್ರ ಹಣ ಏನಾಗಿದೆ ಅಂದರೆ ಇವಾಗಲೇ ಹಣ ಬಂದು ಜಮೆ ಆಗಿದೆ, ಒಂದು 2-3 ತಿಂಗಳದೆಲ್ಲ, ಇನ್ನೂ ಎಷ್ಟೊಂದು ತಿಂಗಳದು ಪೆಂಡಿಂಗ್ ಇದೆ. ಇಲ್ಲಿ ರಾಜ್ಯ ಸರ್ಕಾರದಿಂದ ಬಂದಿರುವಂಥ ಗುಡ್ ನ್ಯೂಸ್ ಏನಿದೆ ಅಂದರೆ ಜನವರಿವರೆಗೂ ಕೂಡ ಯಾರಿಗೆ ಅನ್ನಭಾಗ್ಯ ಯೋಜನೆಯಡಿ ಹಣ ಬಂದಿರಲ್ಲ ಅವ್ರದ್ದೆಲ್ಲರದು ಕೂಡ ಒಂದು ಲಿಸ್ಟ್ನ ಮಾಡಿ ಅವ್ರಿಗೆ ಎಷ್ಟು ಅಮೌಂಟ್ ಹೋಗಬೇಕು ಅದೆಲ್ಲನೂ ಕೂಡ ಪಟ್ಟಿ ಮಾಡಿ ಈ ಒಂದು ಏಪ್ರಿಲ್ 10ನೇ ತಾರೀಕು ಒಳಗಡೆ ಅವ್ರ ಖಾತೆಗೆ ಒಂದು ಜಮೆ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಕರೆಕ್ಟಾಗಿ ಜನವರಿ ತಿಂಗಳವರೆಗೂ ಕೂಡ ಅನ್ನಭಾಗ್ಯ ಯೋಜನೆಯಡಿ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.